ಮಾತೆಲ್ಲೆಲ್ಗೋ ಹೋಗ್ತಾ ಇದೆ. ನಾವು ಬೆಳೆದಿದ್ದೀವಿ. ನಿಮ್ ಕೈಯಲ್ಲಿ ಬೆಳೆಯಕ್ ಗಂಡಸ್ತಾನ ಇಲ್ಲ ಅಂತ ಯಾರನ್ನು ಇಟ್ಕೊಂಡು ಬೆಳೆಯೋದಲ್ಲ. ಇಂಡಿಪೆಂಡೆಂಟ್ ಆಗಿ ಇಂಡಿವಿಜುವಲ್ ಆಗಿ ಆನೆ ಕಲ್ಲಿಂದ ಬೆಳ್ಕೊಂಬಂದಿರೋ ಆಲದ ಮರ ಕಣ ನಾನು. ನಿನಗೋಸ್ಕರ ಒಂದೇ ಒಂದು ಖಾಲಿ ಇಟ್ಕೊಂಡು ಕೂತಿದ್ದೀನಿ. ಶಿವಾಜಿನಗರದ ಗಲ್ಲಿಲಿ ನಿಮ್ಮಪ್ಪನ್ನ ಕತ್ತರಿಸಿ ಬಿಸಾಕದ್ನಲ್ಲ ಗಂಡು ರಾಮ್. ಎಲ್ಲರಿಗೂ ಸೈಲೆಂಟ್ ಕಿಲ್ಲರ್ ನಿಲೇಶ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಇವತ್ತು ನಾವು ಕನ್ನಡ ಚಿತ್ರರಂಗದಲ್ಲಿ ಸಾಮಾನ್ಯ ವ್ಯಕ್ತಿಯಿಂದ ಕನ್ನಡ ಚಿತ್ರರಂಗದ ಬ್ಲ್ಯಾಕ್ ಕೋಬ್ರಾವರೆಗೆ ದುನಿಯಾ ವಿಜಯ್ ಅವರ ಅದ್ಭುತ ಜೀವನ ಪಯಣದ ಬಗ್ಗೆ ತಿಳಿದುಕೊಳ್ಳೋಣ. ವಿಡಿಯೋ ತುಂಬಾ ಇಂಟರೆಸ್ಟಿಂಗ್ ಆಗಿರುತ್ತೆ, ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ದುನಿಯಾ ವಿಜಯ್ ಅವರು ಕನ್ನಡ ಚಿತ್ರರಂಗದ ಪ್ರತಿಭಾವಂತ ನಟ, ನಿರ್ದೇಶಕ ಮತ್ತು ನಿರ್ಮಾಪಕರಲ್ಲಿ ಒಬ್ಬರು. ತಮ್ಮ ಕಠಿಣ ಪರಿಶ್ರಮ, ಹೋರಾಟ ಮತ್ತು ಆತ್ಮವಿಶ್ವಾಸದಿಂದ ಅವರು ಕನ್ನಡ ಸಿನಿರಂಗದಲ್ಲಿ ವಿಶಿಷ್ಟ ಸ್ಥಾನವನ್ನು ಗಳಿಸಿದ್ದಾರೆ. ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ ವಿಜಯ್ ಜೀವನದಲ್ಲಿ ಅನೇಕ ಕಷ್ಟಗಳನ್ನು ಎದುರಿಸಿ ಇಂದು ಸಾವಿರಾರು ಅಭಿಮಾನಿಗಳ ಹೃದಯ ಗೆದ್ದಿದ್ದಾರೆ. ಇವರ ಪೂರ್ಣ ಹೆಸರು ವಿಜಯ್ ಕುಮಾರ್. ಇವರ ವೇದಿಕೆ ಹೆಸರು ದುನಿಯಾ ವಿಜಯ್. ಇವರ ಜನನ ಜನವರಿ 20, 1974. ಇವರ ಜನ್ಮಸ್ಥಳ ಕುಮಾರಸ್ವಾಮಿ ಲೇಔಟ್, ಬೆಂಗಳೂರು, ಕರ್ನಾಟಕ. ಸರಳ ಮಧ್ಯಮ ವರ್ಗದ ಕುಟುಂಬದಲ್ಲಿ ಬೆಳೆದ ಅವರು ಬಾಲ್ಯದಿಂದಲೇ ಸಿನಿಮಾದ ಮೇಲೆ ಅಪಾರ ಆಸಕ್ತಿ ಹೊಂದಿದ್ದರು. ಚಿತ್ರರಂಗಕ್ಕೆ ಬರುವ ಮೊದಲು ವಿಜಯ್ ಅವರು ಹಲವು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿದರು. ಜೀವನ ಸಾಗಿಸಲು ಕಷ್ಟಪಟ್ಟರೂ ನಟನಾಗಬೇಕೆಂಬ ಕನಸನ್ನು ಎಂದಿಗೂ ಕೈಬಿಡಲಿಲ್ಲ. ಅನೇಕ ಸಿನಿಮಾಗಳಲ್ಲಿ ಸಣ್ಣ ಪಾತ್ರಗಳು, ಜೂನಿಯರ್ ಆರ್ಟಿಸ್ಟ್ ಆಗಿ ಹಾಗೂ ಸ್ಟಂಟ್ ಕಲಾವಿದರ ಜೊತೆ ಕೆಲಸ ಮಾಡುವ ಮೂಲಕ ಅನುಭವ ಗಳಿಸಿದರು. 2007ರಲ್ಲಿ ಬಿಡುಗಡೆಯಾದ ದುನಿಯಾ ಸಿನಿಮಾ ಅವರ ಬದುಕನ್ನೇ ಬದಲಿಸಿತು. ಈ ಚಿತ್ರದಲ್ಲಿ ಅವರ ಅಭಿನಯಕ್ಕೆ ರಾಜ್ಯದಾದ್ಯಂತ ಮೆಚ್ಚುಗೆ ವ್ಯಕ್ತವಾಯಿತು. ಈ ಸಿನಿಮಾದ ನಂತರವೇ ಅವರಿಗೆ ದುನಿಯಾ ವಿಜಯ್ ಎಂಬ ಹೆಸರು ಶಾಶ್ವತವಾಯಿತು. ದುನಿಯಾ, ಜಂಗ್ಲಿ, ಜಾನಿ ಮೇರಾ ನಾಮ್, ಪ್ರೀತಿ ಮೇರಾ ಕಾಮ್, ವೀರಬಾಹು, ಕಂಠೀರವ, RX ಸೂರಿ, ಮಾಸ್ತಿಗುಡಿ, ಸಲಗ, ಭೀಮಾ ಇವರು ಅಭಿನಯಿಸಿದ ಯಶಸ್ವಿ ಸಿನಿಮಾಗಳು. ಸಲಗ ಚಿತ್ರದ ಮೂಲಕ ನಿರ್ದೇಶಕರಾಗಿಯೂ ಯಶಸ್ಸು ಕಂಡರು. ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಉತ್ತಮ ಪ್ರದರ್ಶನ ನೀಡಿ ನಿರ್ದೇಶಕರಾಗಿಯೂ ವಿಜಯ್ ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಿದರು. ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ, ಅತ್ಯುತ್ತಮ ನಟ, ದುನಿಯಾ ಸಿನಿಮಾ ಅನೇಕ ಖಾಸಗಿ ಪ್ರಶಸ್ತಿಗಳು ಮತ್ತು ಜನಪ್ರಿಯ ನಟ ಪ್ರಶಸ್ತಿಗಳು, ಹೀಗೆ ಹಲವಾರು ಪ್ರಶಸ್ತಿಗಳನ್ನು ತಮ್ಮ ಕೈಗೆತ್ತಿಕೊಂಡಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಆಕ್ಷನ್ ಹೀರೋ ಎಂಬ ವಿಶಿಷ್ಟ ಗುರುತನ್ನು ಮೂಡಿಸಿದ್ದಾರೆ. ನಟ, ನಿರ್ದೇಶಕ ಮತ್ತು ನಿರ್ಮಾಪಕರಾಗಿ ಯಶಸ್ಸು ಗಳಿಸಿದ್ದಾರೆ. ವಿಜಯ್ ಅವರ ವೈಯಕ್ತಿಕ ಜೀವನದಲ್ಲೂ ಹಲವು ಏರಿಳಿತಗಳು ಮತ್ತು ಸವಾಲುಗಳು ಎದುರಾದವು. ಆದರೂ ಅವರು ಸಿನಿಮಾದ ಮೇಲಿನ ಪ್ರೀತಿಯನ್ನು ಬಿಡದೆ ತಮ್ಮ ವೃತ್ತಿಜೀವನವನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಕಠಿಣ ಪರಿಶ್ರಮ, ಆತ್ಮವಿಶ್ವಾಸ, ನಿರಂತರ ಕಲಿಯುವ ಮನೋಭಾವ, ಸೋಲಿಗೆ ಹೆದರದ ಧೈರ್ಯ, ಅಭಿಮಾನಿಗಳ ಮೇಲಿನ ಅಪಾರ ಪ್ರೀತಿ ಇದು ಇವರ ಯಶಸ್ಸಿನ ಗುಟ್ಟು. ದುನಿಯಾ ವಿಜಯ್ ಅವರು ಸಾಮಾನ್ಯ ವ್ಯಕ್ತಿಯು ತನ್ನ ಕನಸುಗಳನ್ನು ಸಾಧಿಸಬಹುದು ಎಂಬುದನ್ನು ತಮ್ಮ ಜೀವನದ ಮೂಲಕ ತೋರಿಸಿದ್ದಾರೆ. ಹೊಸ ಪ್ರತಿಭೆಗಳಿಗೆ ಅವಕಾಶ ನೀಡುವುದು, ವಿಭಿನ್ನ ಕಥೆಗಳನ್ನು ಆಯ್ಕೆ ಮಾಡುವುದು ಹಾಗೂ ಆಕ್ಷನ್ ಸಿನಿಮಾಗಳಿಗೆ ಹೊಸ ಶೈಲಿಯನ್ನು ಪರಿಚಯಿಸುವ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಗಮನಾರ್ಹ ಕೊಡುಗೆ ನೀಡಿದ್ದಾರೆ. ದುನಿಯಾ ವಿಜಯ್ ಅವರ ಜೀವನವು ಹೋರಾಟ, ಪರಿಶ್ರಮ ಮತ್ತು ಯಶಸ್ಸಿನ ಪ್ರೇರಣಾದಾಯಕ ಕಥೆಯಾಗಿದೆ. ಸಾಮಾನ್ಯ ಹಿನ್ನೆಲೆಯಿಂದ ಆರಂಭಿಸಿ ಕನ್ನಡ ಚಿತ್ರರಂಗದ ಪ್ರಮುಖ ನಟ, ನಿರ್ದೇಶಕ ಮತ್ತು ನಿರ್ಮಾಪಕರಾಗುವವರೆಗೆ ಅವರು ನಡೆದು ಬಂದ ಹಾದಿ ಅನೇಕ ಯುವಕರಿಗೆ ಸ್ಫೂರ್ತಿಯಾಗಿದೆ. ಅವರ ಜೀವನದ ಸಂದೇಶ ಒಂದೇ: ಕನಸು ಕಾಣುವುದು ಮುಖ್ಯ, ಆದರೆ ಅದನ್ನು ಸಾಕಾರಗೊಳಿಸಲು ನಿರಂತರ ಪರಿಶ್ರಮವೇ ಯಶಸ್ಸಿನ ನಿಜವಾದ ದಾರಿ. ಇದಿಷ್ಟು ದುನಿಯಾ ವಿಜಯ್ ಅವರ ಜೀವನ ಪಯಣದ ಬಗ್ಗೆ ಸ್ವಲ್ಪ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಬೇರೆ ವಿಷಯದ ಬಗ್ಗೆ ಚರ್ಚಿಸೋಣ. ಅಲ್ಲಿವರೆಗೂ ತಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ವಿಡಿಯೋವನ್ನು ನೋಡಿರುವಂತಹ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಗೆಳೆಯರೇ.
ಎನ್ನಡ ಎನ್ನಡ ಎಕ್ಕಡ ಎಲ್ಲ ಬಾಡ್ರಿಂದ ಆಚೆ ಇಲ್ಲೇನಿದ್ರು ಕನ್ನಡ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಆಗಿರ್ಬೇಕು.